ದೇಗುಲಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ತಾ ಇದ್ದಂಥ ಗ್ಯಾಂಗ್ ಒಂದನ್ನು ಬೆಳಗಾವಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಇವರ ಮೇಲೆ ಪ್ರಕರಣಗಳಿದ್ದಾವೆ. ಬೆಳಗಾವಿ ಜಿಲ್ಲೆಯ ಹಾರೋಗೇರಿ ಪೊಲೀಸರು ಕಾರ್ಯಾಚರಣೆ ಮಾಡಿ ಅಥಣಿ ರಾಯಬಾಗ ತಾಲೂಕಲ್ಲಿ 7 ಕಡೆ ಕಳ್ಳತನ ಮಾಡಿದಂಥ ಗ್ಯಾಂಗನ್ನು ಅರೆಸ್ಟ್ ಮಾಡಿದ್ದಾರೆ. 6 ದೇವಾಲಯ ಮತ್ತೊಂದು ಮಸೀದಿ ಇಲ್ಲಿ ಕಳ್ಳತನ ಮಾಡಿದೆ ಈ ಗ್ಯಾಂಗು. 25 ಲಕ್ಷ ಮೌಲ್ಯದ ಚಿನ್ನಾಭರಣ ಬೆಳ್ಳಿಯ ವಸ್ತುಗಳನ್ನು ಇವರಿಂದ ವಶಕ್ಕೆ ಪಡೆಯಲಾಗಿದೆ. ಕಳವು ಮಾಡಿದಂಥ ವಸ್ತುಗಳನ್ನು ಮಾರಾಟಕ್ಕೆ ಮುಂದಾದ ವೇಳೆ ಪತ್ತೆಯಾಗಿರೋದು ಕಳ್ಳತನ ಕೇಸಲ್ಲಿ ಒಂದೇ ಗ್ರಾಮದ 4 ಆರೋಪಿಗಳನ್ನು ಬಂಧಿಸಲಾಗಿದೆ. ವಿಜಯ್ ಗುಡದಿನ್ನಿ, ಕಲಮೇಶ್ ಮೂರಾಬಟ್ಟಿ, ಶಿವಾನಂದ ಮತ್ತು ಸಂಗಮೇಶ್ ಇವರನ್ನು ಅರೆಸ್ಟ್ ಮಾಡಿರೋದು. ಹಾರೋಗೇರಿ PSI ಮಾಳಪ್ಪ ಪೂಜಾರಿ ನೇತೃತ್ವದಲ್ಲಿ ಕಾರ್ಯಾಚರಣೆಯಾಗಿದೆ. ಸೊ ಇದು ಹಂದಿಗುಂದ ಗ್ರಾಮದಲ್ಲಿ ರಾಣೋಮಾದೇವಿ ಅಂದರೆ ದೇವಿ ಕಳ್ತನ ಒಂದು ಅಲ್ಲಿ ಫಸ್ಟ್ ಕಳ್ತನ ಒಂದು ಆಗುತ್ತದೆ. ಅದರಲ್ಲಿ ದೇವಿಯ ಮೇಲೆ ಇರುವ ಒಂದು 60,000 ರೂಪಾಯಿ ಕಿಮ್ಮತ್ತಿನ ಒಂದು ಬಂಗಾರದ ಅರ್ಧ ತೊಲಿಯ ಮಂಗಲಸೂತ್ರ ಮತ್ತು ಬೇರೆ ಬೇರೆ ಸಣ್ಣ ಪುಟ್ಟ ಆಭರಣಗಳು ಕೂಡ ಕಳ್ತನವಾಗಿರ್ತದೆ. ಅದ ನಂತರ ಒಂದು ಟೀಮ್ ಮೇಲ್ಗಡೆ ನಾವು ಟೆಕ್ನಿಕಲ್ ಮೀನ್ಸಲ್ಲಿ ನಾವು ಫಾಲೋಅಪ್ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಆವಾಗ ಅಡಿಷನಲ್ SP ಮತ್ತು DSP ಅಥಣಿಯವರು, ಹಾರೋಗೆರೆ CP ಹಾರೋಗೆರೆಯವರ ರತನ್ ಕುಮಾರ್ ಮತ್ತು ಅವರ ಸ್ಟಾಫ್ ಎಲ್ಲರೂ ಕೂಡ ಮಾಳಪ್ಪ ಪೂಜಾರಿ. ಬೆಳಗಾವಿ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಇವರ ಮೇಲೆ ಪ್ರಕರಣಗಳಿದ್ದಾವೆ. ಬೆಳಗಾವಿ ಜಿಲ್ಲೆಯ ಹಾರೋಗೇರಿ ಪೊಲೀಸರು ಕಾರ್ಯಾಚರಣೆ ಮಾಡಿ ಅಥಣಿ ರಾಯಬಾಗ ತಾಲೂಕಲ್ಲಿ 7 ಕಡೆ ಕಳ್ಳತನ ಮಾಡಿದಂಥ ಗ್ಯಾಂಗನ್ನು ಅರೆಸ್ಟ್ ಮಾಡಿದ್ದಾರೆ. 6 ದೇವಾಲಯ ಮತ್ತೊಂದು ಮಸೀದಿ ಇಲ್ಲಿ ಕಳ್ಳತನ ಮಾಡಿದೆ ಈ ಗ್ಯಾಂಗು. 25 ಲಕ್ಷ ಮೌಲ್ಯದ ಚಿನ್ನಾಭರಣ ಬೆಳ್ಳಿಯ ವಸ್ತುಗಳನ್ನು ಇವರಿಂದ ವಶಕ್ಕೆ ಪಡೆಯಲಾಗಿದೆ. ಕಳವು ಮಾಡಿದಂಥ ವಸ್ತುಗಳನ್ನು ಮಾರಾಟಕ್ಕೆ ಮುಂದಾದ ವೇಳೆ ಪತ್ತೆಯಾಗಿರೋದು ಕಳ್ಳತನ ಕೇಸಲ್ಲಿ ಒಂದೇ ಗ್ರಾಮದ 4 ಆರೋಪಿಗಳನ್ನು ಬಂಧಿಸಲಾಗಿದೆ. ವಿಜಯ್ ಗುಡದಿನ್ನಿ, ಕಲಮೇಶ್ ಮೂರಾಬಟ್ಟಿ, ಶಿವಾನಂದ ಮತ್ತು ಸಂಗಮೇಶ್ ಇವರನ್ನು ಅರೆಸ್ಟ್ ಮಾಡಿರೋದು. ಹಾರೋಗೇರಿ PSI ಮಾಳಪ್ಪ ಪೂಜಾರಿ ನೇತೃತ್ವದಲ್ಲಿ ಕಾರ್ಯಾಚರಣೆಯಾಗಿದೆ. ಸೊ ಇದು ಹಂದಿಗುಂದ ಗ್ರಾಮದಲ್ಲಿ ರಾಣೋಮಾದೇವಿ ಅಂದರೆ ದೇವಿ ಕಳ್ತನ ಒಂದು ಅಲ್ಲಿ ಫಸ್ಟ್ ಕಳ್ತನ ಒಂದು ಆಗುತ್ತದೆ. ಅದರಲ್ಲಿ ದೇವಿಯ ಮೇಲೆ ಇರುವ ಒಂದು 60,000 ರೂಪಾಯಿ ಕಿಮ್ಮತ್ತಿನ ಒಂದು ಬಂಗಾರದ ಅರ್ಧ ತೊಲಿಯ ಮಂಗಲಸೂತ್ರ ಮತ್ತು ಬೇರೆ ಬೇರೆ ಸಣ್ಣ ಪುಟ್ಟ ಆಭರಣಗಳು ಕೂಡ ಕಳ್ತನವಾಗಿರ್ತದೆ. ಅದ ನಂತರ ಒಂದು ಟೀಮ್ ಮೇಲ್ಗಡೆ ನಾವು ಟೆಕ್ನಿಕಲ್ ಮೀನ್ಸಲ್ಲಿ ನಾವು ಫಾಲೋಅಪ್ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಆವಾಗ ಅಡಿಷನಲ್ SP ಮತ್ತು DSP ಅಥಣಿಯವರು, ಹಾರೋಗೆರೆ CP ಹಾರೋಗೆರೆಯವರ ರತನ್ ಕುಮಾರ್ ಮತ್ತು ಅವರ ಸ್ಟಾಫ್ ಎಲ್ಲರೂ ಕೂಡ ಮಾಳಪ್ಪ ಪೂಜಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.